ಚಿಕ್ಕೋಡಿ ಜಿಲ್ಲಾ ಆಂದೋಲನ ಸಮಿತಿಯ ಪದಾಧಿಕಾರಿಗಳು ಡಿಸೆಂಬರ್ 31ರ ಒಳಗೆ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಿಸಬೇಕೆಂದು ಒತ್ತಾಯಿಸಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಚಿಕ್ಕೋಡಿ ಜಿಲ್ಲಾ ಆಂದೋಲನ ಸಮಿತಿ ಅಧ್ಯಕ್ಷ ಎಸ್.ವೈ. ಹಂಚಿ ಮತ್ತು ಕಾರ್ಯದರ್ಶಿ ರುದ್ರಪ್ಪ ಸಂಗಪ್ಪ ಗೋಲ್ಡ್ ನೇತೃತ್ವದಲ್ಲಿ ವಿಶೇಷ ನಿಯೋಗವು ನಗರದ ಸಂಸದರ ಕಚೇರಿಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಲಾಯಿತು. ಈ ಹೇಳಿಕೆಯಲ್ಲಿ ಈ ಪ್ರದೇಶದ ನಾಗರಿಕರು ಕಳೆದ 40 ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಿ ಚಿಕ್ಕೋಡಿ ಜಿಲ್ಲೆಯನ್ನ ರಚಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ರಸ್ತೆ ತಡೆ ಸತ್ಯಾಗ್ರಹ ಸೇರಿದಂತೆ ಹಲವು ಪ್ರತಿಭಟನೆಗಳು ನಡೆದವು. ಕರ್ನಾಟಕ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಲು ಒಪ್ಪಿಕೊಂಡಿದ್ದಾರೆ. ಇನ್ನು ಕರ್ನಾಟಕ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಎಲ್ಲಾ ನಾಯಕರು ಚಿಕ್ಕೋಡಿ ಜಿಲ್ಲೆಯನ್ನು ವಿಭಜಿಸಲು ಒಪ್ಪಿಕೊಂಡರು. ಪ್ರಸ್ತುತ ಕೇಂದ್ರ ಸರ್ಕಾರವು ಡಿಸೆಂಬರ್ 31ರ ಒಳಗೆ ಎಲ್ಲಾ ರಾಜ್ಯಗಳಿಗೆ ಹೊಸ ಕಂದಾಯ ಪ್ರದೇಶಗಳು, ತಾಲೂಕುಗಳು, ಜಿಲ್ಲಾ ಕೇಂದ್ರಗಳನ್ನು ರಚಿಸುವಂತೆ ಸೂಚಿಸಿದೆ. ಆದ್ದರಿಂದ ಕರ್ನಾಟಕ ಸರ್ಕಾರವು ತಕ್ಷಣವೇ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿಯನ್ನು ಹೊಸ ಜಿಲ್ಲೆಯನ್ನಾಗಿ ಘೋಷಿಸಬೇಕಾಗಿದೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹೇರಿ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಿಸುವಂತೆ ಒತ್ತಾಯಿಸುವಂತೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಬೇಡಿಕೆಯನ್ನ ನೀಡಿ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್, ಸುರೇಶ್ ಬ್ಯಾಕುಡೆ ಮತ್ತು ಅಶೋಕ್ ಪಾಟೀಲ್ ಮತ್ತು ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್ ಎನ್ಕೆಎಸ್ ಟಿವಿ ಬೆಳಗಾವಿ. ಸಂಸದರಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ನಾವು ಮನವಿಯನ್ನ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಅವರಿಗೆ ಮನವಿಯನ್ನು ಅರ್ಪಿಸಿದ್ದೇವೆ. ಆ ಮನವಿಯನ್ನು ಸ್ವೀಕರಿಸಿ ಸನ್ಮಾನ್ಯರಾದ ಸಂಸದರು ಅತ್ಯಂತ ಸೌಹಾರ್ದಯುತವಾಗಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಚಿಕ್ಕೋಡಿ ಜಿಲ್ಲೆ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ನಮ್ಮೆದುರಿಗೆ ಹೋರಾಟಗಾರರಿಗೆ ನೀಡಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಚಿಕ್ಕೋಡಿ ಜಿಲ್ಲೆ ಬಹಳ ದಿವಸಗಳಿಂದ 48 ವರ್ಷಗಳಿಂದ ಆ ಹೋರಾಟ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಈ ಭಾಗದ ಜನರಿಗೆ ಏನಾದರೂ ಸವಲತ್ತುಗಳು ಸಿಗಬೇಕು, ಅನುದಾನ ಸಿಗಬೇಕು, ಆಮೇಲೆ ಶೈಕ್ಷಣಿಕ ಪ್ರಗತಿ ಆಗಬೇಕು, ಆಮೇಲೆ ಔದ್ಯೋಗಿಕ ಕ್ರಾಂತಿ ಆಗಬೇಕು. ಆ ದೃಷ್ಟಿಯಿಂದ ಚಿಕ್ಕೋಡಿ ಜಿಲ್ಲೆ ಆಗೋದು ಬಹಳ ಅವಶ್ಯ ಇದೆ. ಇದಕ್ಕಾಗಿ ಈಗಾಗಲೇ ನಾವು ಎಲ್ಲ MLAಗಳಿಗೆ ಮತ್ತು ಮಾಜಿ ಮಂತ್ರಿಗಳಿಗೆ ಮತ್ತು ಈಗಿರ್ತಕ್ಕಂಥ ಮಂತ್ರಿಗಳವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಅತ್ಯಂತ ಪೂರಕವಾದಂತಹ ಅವರ ನಮಗೆ ಹೇಳಿಕೆಯನ್ನು ನೀಡಿದ್ದಾರೆ. ಬಹುಶಃ ನಾವು ಇಷ್ಟರಲ್ಲಿ ತಮಗ ಸಿಹಿ ಸುದ್ದಿಯನ್ನ ಕೊಡ್ತೇವೆ ಹಾಗೆ ಅಂತ ತಿಳ್ಕೊಂಡು ನಮ್ಮ ಹೋರಾಟ ಸಮಿತಿ ವತಿಯಿಂದ ತಮಗ ವಿನಂತಿಸಲಿಕ್ಕೆ ಬಯಸ್ತಾ ಇದ್ದೇವೆ. ನಮಸ್ಕಾರ. ಸಂಸದರಿಗೆ ನಾವು ಮನವಿ ಸಲ್ಲಿಸಿದ್ದೇವೆ. ಆ ಮನವಿಗೆ ಕೇಂದ್ರ ಸರ್ಕಾರದ ಅನುಗುಣವಾಗಿ ಸುಮಾರು 2-3 ತಿಂಗಳಿಂದ ಬಂದಂಥ ಒಂದು ನಿರ್ದೇಶನ ಪ್ರಕಾರ ಡಿಸೆಂಬರ್ ಒಳಗಾಗಿ ಇಡೀ ಎಲ್ಲ ರಾಜ್ಯಗಳಿಗೆ ಜಿಲ್ಲೆ ಹಾಗೂ ತಾಲೂಕು ಹೋಬಳಿಗಳನ್ನು ನೀವು ಈ 2021ರ ಸೆನ್ಸಸ್ ಪ್ರಾರಂಭಕ್ಕಿಂತ ಮುಂಚೆ ಮಾಡಿಕೊಂಡ ನಿರ್ದೇಶನದ ತಕ್ಕಂತೆ ಆ ನಿರ್ದೇಶನಕ್ಕೆ ನೀವು ಎಲ್ಲ ರಾಜ್ಯದಲ್ಲೂ ನಿಮ್ಮ ರಚನೆ ಮಾಡ್ಕೊಂಡು ಆ ಆದೇಶ ಪ್ರಕಾರ ಸಂಸದರು ಕರ್ನಾಟಕ ಸರ್ಕಾರಕ್ಕೆ ಮನವಿ ಅವರು ಒತ್ತಾಯ ಮಾಡ್ತಾರಂತೆ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಈ ಚಿಕ್ಕೋಡಿ ಜಿಲ್ಲೆ ಭಾಳ ಹೋರಾಟ ಆಯಿತು. 40 ವರ್ಷಗಳ ಹೋರಾಟ. ಸುಮಾರು ಇದು ರಾಜ್ಯ ಇದು 300 ಕಿಲೋಮೀಟರ್ 200 ಕಿಲೋಮೀಟರ್ ಆಗಲ್ಲ. ಈ ಇಷ್ಟು ವಿಸ್ತಾರವಾದ ಜಿಲ್ಲೆ ನನ್ನ ಲೆಕ್ಕನಾಗ ಕರ್ನಾಟಕದಲ್ಲಿ ಇದು ಒಂದೇ ಒಂದು. ಅದಕ್ಕಾಗಿ ನಾವು ಒಂದು ಸುಮಾರು 2-3 ತಿಂಗಳಾದರೂ ಎಲ್ಲ MLAಗಳು, ಎಲ್ಲ ಶಾಸಕರು ಹಾಗೂ MLCಗಳು ಹಾಗೂ MPಗಳು ಹಾಗೂ ಮಂತ್ರಿಯವರಿಗೆ ಭೇಟಿ ಆದಾಗ ಎಲ್ಲರೂ ಮೊದಲೇನು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ರು, ಸ್ವಲ್ಪ ಬೇರೆ ಬೇರೆ ಅಭಿಪ್ರಾಯ ಬರ್ತಿದ್ರು. ಈ ಸಲ ಎಲ್ಲ ಈ ಜನಪ್ರತಿನಿಧಿಗಳು ಒಕ್ಕೂರಿನ ಅಭಿಪ್ರಾಯ, ಒಂದೇ ಅಭಿಪ್ರಾಯ, ಜಿಲ್ಲೆ ನಾವು ಈ ಡಿಸೆಂಬರ್ 31ರೊಳಗೆ ನಾವು ಜಿಲ್ಲೆ ಮಾಡಲಿಕ್ಕೆ CM ಮೇಲೆ ನಾವು ಪ್ರೆಷರ್ ತರ್ತೀವಿ, ಹಾಕ್ತೀವಿ, ನಾವು ಜಿಲ್ಲೆ ನಾವು ಮಾಡಿಸ್ತೀವಿ. ಎಲ್ಲರೂ ನಮ್ಮ ಚಿಕ್ಕೋಡಿ ಜಿಲ್ಲಾ ನಿಯೋಗವನ್ನು ಗಮನಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಯವರಿಗೆ ನಾವು ಹೇಳ್ತೀವಿ, ನಾವು ಮನವಿ ಮಾಡ್ಕೊತೀವಿ ಅಂತ ತಿಳ್ಕೊಂಡ ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ. ಬರುವ ಡಿಸೆಂಬರ್ 31ರ ಜಿಲ್ಲಾ ರಚನೆ ಆಗ್ತದಂತ ನಮಗೂ ಅನಿಸ್ತು.